ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಈ ಒಂದು ಕ್ವಶನ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಕ್ಸ್ಪ್ಲೈನ್ ದಿ ವೇರಿಯಸ್ ಸ್ಟೆಪ್ಸ್ ಆರ್ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ದಿ ಫಾರ್ಮೇಶನ್ ಆಫ್ ಕಂಪನಿ, ಅಥವಾ ಎಕ್ಸ್ಪ್ಲೈನ್ ಬ್ರೀಫ್ಲಿ ದಿ ಸ್ಟೆಪ್ಸ್ ಆಫ್ ಫಾರ್ಮೇಶನ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳ್ಬೋದು. ಯಾವೆಲ್ಲ ಸ್ಟೆಪ್ಸ್ ಒಂದು ಕಂಪನಿ ಇನ್ಕಾರ್ಪೊರೇಷನ್ಸ್ ಅನ್ನ ಮಾಡಬೇಕಾದ್ರೆ, ಫಾರ್ಮೇಶನ್ಸ್ ಅನ್ನ ಮಾಡಬೇಕಾದ್ರೆ ಇರುತ್ತೆ, ಆ ಸ್ಟೆಪ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ದೇರ್ ಆರ್ 4 ಸ್ಟೆಪ್, 4 ಸ್ಟೆಪ್ಸ್ ಇದೆ. ಆ 4 ಸ್ಟೆಪ್ಸ್ ಬಗ್ಗೆ ಬರೀಬೇಕು. ಫಸ್ಟ್ ಒನ್ ಪ್ರಮೋಷನ್ ಸ್ಟೇಜ್, ಸೆಕೆಂಡ್ ಒನ್ ಇನ್ಕಾರ್ಪೊರೇಷನ್ ಸ್ಟೇಜ್, ಥರ್ಡ್ ಒನ್ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಆರ್ ರೈಸಿಂಗ್ ಶೇರ್ ಕ್ಯಾಪಿಟಲ್ ಸ್ಟೇಜ್ ಅಂತ ಕರಿತೀವಿ. ಅಂಡ್ ಫೋರ್ತ್ ಒನ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸ್ಟೇಜ್ ಅಂತ ಕರಿತೀವಿ. ಸೊ ಈ 4 ಸ್ಟೇಜಸ್ ಗೊತ್ತಿರಬೇಕು. ಸ್ಟೆಪ್ಸ್ ಅಥವಾ ಸ್ಟೇಜಸ್ ಅಂತ ಕರಿತೀವಿ. ಪ್ರಮೋಷನ್ ಸ್ಟೇಜ್, ಇನ್ಕಾರ್ಪೊರೇಷನ್ ಸ್ಟೇಜ್, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಂಡ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸ್ಟೇಜ್ ಅಂತ 4 ಸ್ಟೆಪ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಕಂಪನಿ ಇನ್ಕಾರ್ಪೊರೇಟ್ ಆಗ್ಬೇಕಾದ್ರೆ. ಹಾಗಾದ್ರೆ ಮೊದಲನೇ ಸ್ಟೆಪ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪ್ರಮೋಷನ್ ಸ್ಟೇಜ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ದಿ ಫಾರ್ಮೇಶನ್ ಆಫ್ ಎ ನ್ಯೂ ಕಂಪನಿ. ಒಂದು ಹೊಸ ಕಂಪನಿಯನ್ನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಮೊದಲನೇ ಸ್ಟೇಜ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಪ್ರಮೋಷನ್ ಸ್ಟೇಜ್ ಅಂತ ಕರಿತಾ ಹೋಗ್ತೀವಿ. ಇಟ್ ಬಿಗಿನ್ಸ್ ವಿತ್ ಅ ಪರ್ಸನ್ ಆರ್ ಗ್ರೂಪ್ ಆಫ್ ಪರ್ಸನ್ ಕನ್ಸೀವಿಂಗ್ ಬಿಸ್ನೆಸ್ ಐಡಿಯಾ ಅಂಡ್ ಟೇಕಿಂಗ್ ಇನಿಷಿಯೇಟಿವ್ ಟು ಫಾರ್ಮ್ ಎ ಕಂಪನಿ ಸೊ ದಟ್ ಪ್ರಾಕ್ಟಿಕಲ್ ಶೇಪ್ ಕ್ಯಾನ್ ಬಿ ಗಿವನ್ by the idea by exploiting available of business opportunities. That is nothing but ಪ್ರಮೋಷನ್ ಸ್ಟೇಜು ಕಂಪನಿ ಫಾರ್ಮೇಶನ್ಸ್ ಅಲ್ಲಿ ಮೊದಲನೇ ಸ್ಟೇಜ್ ಆಗಿರುತ್ತೆ. ಅಂಡ್ ಈ ಒಂದು ಸ್ಟೇಜಸ್ ಯಾರಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪರ್ಸನ್ ಅಥವಾ ಗ್ರೂಪ್ ಆಫ್ ಪರ್ಸನ್ಸ್ ಇಂದ, ಯಾರು ಇನೋವೇಟಿವ್ ಬಿಸ್ನೆಸ್ ಐಡಿಯಾವನ್ನ ತಗೊಂಡು ಆ ಬಿಸ್ನೆಸ್ ಐಡಿಯಾವನ್ನ ಪ್ರಾಕ್ಟಿಕಲ್ ಆಗಿ, ಆ ಒಂದು ಐಡಿಯಾವನ್ನ ಪ್ರಾಕ್ಟಿಕಲ್ ಶೇಪ್ ಆಗಿ ಕನ್ವರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇನಿಷಿಯೇಟಿವ್ ಅನ್ನ ತಗೊಂಡು ಆ ಒಂದು ಬಿಸ್ನೆಸ್ ಐಡಿಯಾಗೆ ಒಂದು ಪ್ರಾಕ್ಟಿಕಲ್ ಶೇಪ್ ಅನ್ನ ಕೊಡ್ಲಿಕ್ಕೆ ಅವೈಲಬಲ್ ಇರ್ತಕ್ಕಂಥ ಬಿಸ್ನೆಸ್ ಆಪರ್ಚುನಿಟೀಸ್ ಅನ್ನ ಯೂಸ್ ಮಾಡಿಕೊಂಡು ಯಾರು ಒಂದು ಪ್ರಾಕ್ಟಿಕಲ್ ಶೇಪ್ ಅನ್ನ ಕೊಡ್ತಾರೆ ಅವ್ರನ್ನ ನಾವು ಪ್ರಮೋಟರ್ ಅಂತ ಕರಿತೀವಿ. ಈ ಒಂದು ಪ್ರಮೋಷನ್ ಸ್ಟೇಜ್ ಅನ್ನ ಅಂಡರ್ಟೇಕ್ ಮಾಡ್ತಕ್ಕಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ಪ್ರಮೋಟರ್ ಅಂತ ಕರಿತೀವಿ. ಪ್ರಮೋಟರ್ ಒನ್ ಹೂ ಅಂಡರ್ಟೇಕ್ ದ ರಿಸ್ಕ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗಿಂಗ್ ಕಂಪನಿ ಇನ್ ಟು ಎಕ್ಸಿಸ್ಟೆನ್ಸ್, ದಟ್ ಪರ್ಸನ್ ಕಾಲ್ಡ್ ಆಸ್ ಪ್ರಮೋಟರ್ ಅಂತ ಕರಿತೀವಿ. ಈ ಒಂದು ಸ್ಟೇಜ್ ಅನ್ನ ಪ್ರಮೋಟರೇ ಅಂಡರ್ಟೇಕ್ ಮಾಡ್ತಾನೆ. ಆ ಒಬ್ಬ ಪ್ರಮೋಟರು ಪ್ರಮೋಷನ್ ಪ್ರೋಸೆಸ್ ಅನ್ನ ಅಂಡರ್ಟೇಕ್ ಮಾಡಬೇಕಾಗುತ್ತೆ. ಈ ಒಂದು ಪ್ರಮೋಷನ್ ಸ್ಟೇಜ್ ಅಂತ ಬಂದಾಗ ನೀವು ಆನ್ಸರ್ ಬರೀಬೇಕಾದ್ರೆ ಈ ಪ್ರಮೋಷನ್ ಸ್ಟೇಜ್ ಅಂದ್ರೆ ಜಸ್ಟ್ ಇಂಟ್ರೊಡಕ್ಷನ್ ಬರೀರಿ. ಈ ಒಂದು ಪ್ರಮೋಷನ್ ಪ್ರೋಸೆಸ್ ಅನ್ನ ಸ್ಟೆಪ್ಸ್ ಅನ್ನ ಬರೆದ್ರೆ ಸಾಕಾಗುತ್ತೆ. ಆ ಒಬ್ಬ ಪ್ರಮೋಟರ್ ಏನು ಪ್ರಮೋಷನ್ ಪ್ರೋಸೆಸ್ ಅನ್ನ ಮಾಡ್ತಾನೆ ಅಂದ್ರೆ ಡಿಸ್ಕವರಿ ಆಫ್ ಬಿಸ್ನೆಸ್ ಐಡಿಯಾವನ್ನ ಡಿಸ್ಕವರ್ ಮಾಡ್ತಾನೆ, ಕಂಡಕ್ಟಿಂಗ್ ಸಮ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಜಸ್ಟ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಸ್ ಅಂತ ಬಂದಾಗ ಅವನ ಇಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸೊ ಏನು ಸಕ್ಸಸ್ ರೇಟ್ ಏನಿರುತ್ತೆ, ಹಿಂದೆ ಯಾವ್ದೆಲ್ಲ ಬಿಸ್ನೆಸ್ ಅನ್ನ ಮಾಡಿದ್ದಾರೆ, ಸಕ್ಸಸ್ ಎಷ್ಟಿದೆ, ಫೇಲ್ಯೂರ್ ಏನಿದೆ ಅನ್ನೋದನ್ನ ಸ್ಟಡಿ ಮಾಡ್ತಾನೆ. ಅಂಡ್ ಸಕ್ಸಸ್ ಕಂಪನಿ ಸ್ಟಡಿ ಮಾಡಿದಾಗ ವೀಕ್ನೆಸ್ ಅನ್ನ, ಏನೇನು ವೀಕ್ನೆಸ್ ಇದೆ ಅಂತಕ್ಕಂಥದ್ದನ್ನ ಸ್ಟಡಿ ಮಾಡ್ಬೋದು. ಅಂಡ್ ಕಂಪನಿ ಸೂಟೇಬಲ್ ಇದೆಯಾ, ಸ್ಟಾರ್ಟ್ ಮಾಡ್ಬೋದಾ ಮಾಡಬಾರ್ದು ಅನ್ನೋದ ಜಸ್ಟ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡ್ತಾನೆ. ಬಟ್ ಥರ್ಡ್ ಒನ್ ಡೀಟೇಲ್ ಇನ್ವೆಸ್ಟಿಗೇಷನ್ಸ್ ಅಂತ ಬಂದಾಗ, ಸೊ ಅವನೇನ್ ಮಾಡ್ತಾನೆ, ಡೀಟೇಲ್ ಆಗಿ ಅವನ ಬಿಸ್ನೆಸ್ ಐಡಿಯಾವನ್ನ ಇವ್ಯಾಲ್ಯುಯೇಟ್ ಮಾಡ್ತಾ ಹೋಗ್ತಾನೆ. ಸೊ ಅವ್ನು ಕೆಲವೊಂದು ಐಡಿಯಾವನ್ನ ಹೆಲ್ಪ್ ಅನ್ನ ಬೇಕಾದ್ರೆ ತಗೋಬಹುದು, ಲೈಕ್ ಎಕ್ಸ್ಪರ್ಟ್ಸ್ ಇಂದ, ಇಂಜಿನಿಯರ್ಸ್ ಆಗಿರ್ಬೋದು, ಅಥವಾ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಮಾರ್ಕೆಟ್ ಅನಾಲಿಸಿಸ್ಟ್ ಆಗಿರ್ಬೋದು, ಅಥವಾ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಇಂದ, ಎಕ್ಸ್ಪರ್ಟ್ಸ್ ಇಂದ ಅವರ ಒಂದು ಹೆಲ್ಪ್ ಅನ್ನ ತಗೊಂಡು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡಬಹುದು. ಯಾವಾಗ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡಿದಾಗ ಅವನು ಒಂದು ಐಡಿಯಾ ಬರ್ತಾನೆ. ಸೊ ಓಕೆ, ನಾನು ಈ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದಾ ಬೇಡವಾ ಅನ್ನೋದು ಡೀಟೇಲ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಡಿಸೈಡ್ ಮಾಡಿದ್ಮೇಲೆ, ಸೊ ಅವನು ಡಿಸೈಡ್ ಮಾಡ್ತೇನೆ, ಓಕೆ ಎಷ್ಟು ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕು, ಯಾವ ತರ ಪ್ರಾಡಕ್ಟ್ ಅನ್ನ ತಗೊಂಬರೋಣ, ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ಎಲ್ಲಿ ನಾವು ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಎಲ್ಲದನ್ನು ಕೂಡ ಅವನು ಡೀಟೇಲ್ಡ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಅನಾಲಿಸಿಸ್ ಅನ್ನ ಮಾಡ್ತಾನೆ. ಒನ್ಸ್ ಈ ಸ್ಯಾಟಿಸ್ಫೈ ವಿತ್ ಡೀಟೇಲ್ಡ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಸ್ಯಾಟಿಸ್ಫೈ ಆದ್ಮೇಲೆ ಅಸೆಂಬ್ಲಿಂಗ್ ಆಫ್ ಮೆನ್ ಮನಿ ಮೆಟೀರಿಯಲ್ ನ ಅಸೆಂಬಲ್ ಮಾಡಬೇಕಾಗುತ್ತೆ ಫಾರ್ ದಿ ಪರ್ಪಸ್ ಆಫ್ ಟು ಪ್ರಾಕ್ಟಿಕಲ್ ಆಗಿ ಕಂಪನಿಯನ್ನು ಎಕ್ಸಿಸ್ಟೆನ್ಸ್ ಮಾಡಬೇಕು ಅಂದ್ರೆ ಮಿನಿಮಮ್ ನಂಬರ್ ಆಫ್ ಬೇಕು. ಮೆನ್ ಅಂದ್ರೆ ಮನಿ ಇನ್ ದ ಸೆನ್ಸ್ ಕ್ಯಾಪಿಟಲ್ ಅವಶ್ಯಕತೆ ಇರುತ್ತೆ, ಅಂಡ್ ಅವೈಲಬಲ್ ನೆಸೆಸರಿ ಮೆಟೀರಿಯಲ್ಸ್ ಕೂಡ ಬೇಕಾಗುತ್ತೆ. ಅದನ್ನ ಹೊಂದಿಸೋದಕ್ಕೆ ಅವನು ಹೋಗ್ಬೇಕಾಗುತ್ತೆ ಪ್ರಮೋಷನ್ ಪ್ರೋಸೆಸ್ ಅಲ್ಲಿ. ಅಂಡ್ ಫಿನಾನ್ಸಿಂಗ್ ದಿ ಪ್ರಪೋಸಿಷನ್ 5ನೇದು ಏನಿದೆ ಅಂದ್ರೆ ದಟ್ ಈಸ್ ಫಿನಾನ್ಸ್ ಈಸ್ ಅ ಬ್ಲಡ್ ಫಾರ್ ಈಚ್ ಅಂಡ್ ಎವರಿ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಹಾಗಾಗಿ ಆ ಫಿನಾನ್ಸ್ ನ ಪ್ರಪೋಸಿಷನ್ಸ್ ಅನ್ನ, ಅಂದ್ರೆ ಫಿನಾನ್ಸ್ ಅನ್ನ ರೈಸ್ ಮಾಡ್ಲಿಕ್ಕೆ
ಅವನು ಪ್ರಾಸ್ಪೆಕ್ಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅಪ್ರೋಚಿಂಗ್ ಸಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಅಪ್ರೋಚ್ ಮಾಡೋದಾಗಿರ್ಬೋದು, ಆ ಒಂದು ಅಂಶಗಳನ್ನ ಅಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಈ ಒಂದು ಪ್ರಮೋಷನ್ ಸ್ಟೇಜ್ ಅಲ್ಲಿ ಈ ಪ್ರಮೋಷನ್ ಪ್ರೋಸೆಸ್ ಅನ್ನ ಬರೀಬೇಕಾಗುತ್ತೆ. ಡಿಸ್ಕವರಿ ಆಫ್ ಬಿಸ್ನೆಸ್ ಐಡಿಯಾ, ಕಂಡಕ್ಟಿಂಗ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್, ಡೀಟೇಲ್ಡ್ ಇನ್ವೆಸ್ಟಿಗೇಷನ್, ಅಸೆಂಬ್ಲಿಂಗ್ ಮೆನ್, ಮೆಟೀರಿಯಲ್, ಮನಿ ಅಂಡ್ ಫಿನಾನ್ಸಿಂಗ್ ದಿ ಪ್ರಪೋಸಿಷನ್. ಜಸ್ಟ್ ಇಂಟ್ರೊಡಕ್ಷನ್ ಬರೆದು ಈ ಪ್ರಮೋಷನ್ ಪ್ರೋಸೆಸ್ ಅನ್ನ ಬರೀಬೇಕಾಗುತ್ತೆ. ಈ ಪ್ರಮೋಷನ್ ಪ್ರೋಸೆಸ್ ನ ಅಂಡರ್ಟೇಕ್ ಮಾಡೋನೆ ಪ್ರಮೋಟರ್. ಹಾಗಾಗಿ ಪ್ರಮೋಟರ್ ಇಸ್ ದ ಪರ್ಸನ್ ಒನ್ ಹೂ ಅಂಡರ್ಟೇಕ್ ಪ್ರಮೋಷನ್ ಪ್ರೋಸೆಸ್ ಅನ್ನ ಯಾರು ಅಂಡರ್ಟೇಕ್ ಮಾಡ್ತಾನೆ ಅವನೇ ಪ್ರಮೋಟರ್ ಅಂತ ಬೇಕಾದ್ರೂ ಕರಿಬಹುದು. ಅಂಡ್ ಎರಡನೇ ಸ್ಟೆಪ್ ಬಂದು ಇನ್ಕಾರ್ಪೊರೇಷನ್ ಸ್ಟೇಜ್ ಅಂತ ಕರಿತೀವಿ. ಈ ಒಂದು ಸ್ಟೆಪ್ ಅನ್ನ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರಿಜಿಸ್ಟ್ರೇಷನ್ ಸ್ಟೇಜ್ ಅಂತ ಕರಿತೀವಿ. ಈ ಇನ್ಕಾರ್ಪೊರೇಷನ್ ಸ್ಟೇಜ್ ಏನಿದೆ ಇದು ಕಂಪನಿ ಫಾರ್ಮೇಷನ್ಸ್ ಅಲ್ಲಿ ಎರಡನೇ ಸ್ಟೇಜ್ ಆಗಿರುತ್ತೆ. ಇನ್ಕಾರ್ಪೊರೇಷನ್ ಮೀನ್ಸ್ ಗೆಟಿಂಗ್ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆಕ್ಟ್ 2013 ಅಂಡ್ ಒಬ್ಟೈನಿಂಗ್ ಆರ್ ರಿಸೀವಿಂಗ್ ಕಂಪನಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅನ್ನ ರಿಸೀವ್ ಮಾಡ್ತಕ್ಕಂಥ ಸ್ಟೇಜ್ ಇನ್ಕಾರ್ಪೊರೇಷನ್ ಸ್ಟೇಜ್ ಅಂತ ಕರಿತೀವಿ. ಯಾವುದೇ ಕಂಪನಿಗಳು ಇನ್ಕಾರ್ಪೊರೇಷನ್ ಸ್ಟೇಜ್ ಅಲ್ಲಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅನ್ನ ತಗೊಂಡೆ ಅವರು ಕಂಪನಿ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಮಾಡ್ಲಿಕ್ಕೆ ಹೋಗೋದು. ಹಾಗಾಗಿ ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಫಾರ್ ಒಬ್ಟೈನಿಂಗ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಫ್ರಮ್ ರಿಜಿಸ್ಟರ್ ಆಫ್ ಕಂಪನಿಯಿಂದ ರಿಸೀವ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಸ್ಟೇಜ್ ಅಲ್ಲಿ ಎಲ್ಲಾ ಕಂಪನಿಗಳು ಕೂಡ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಥವಾ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅನ್ನ ತಗೋಬೇಕಾಗುತ್ತೆ. ಫಾರ್ ದಿ ಪರ್ಪಸ್ ಆಫ್ ಒಬ್ಟೈನಿಂಗ್ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅನ್ನ ತಗೋಬೇಕು ಅಂದ್ರೆ ಕೆಲವೊಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಏನೆಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ 4 ಸ್ಟೆಪ್ಸ್ ಬರ್ತವೆ. ಮೊದಲನೇದು ಬಂದು ಅಸರ್ಟೈನಿಂಗ್ ಅವೈಲಬಿಲಿಟಿ ಆಫ್ ನೇಮ್. ಅಂದ್ರೆ ಅಸರ್ಟೈನಿಂಗ್ ಅವೈಲಬಿಲಿಟಿ ಆಫ್ ನೇಮ್ ಅಂತ ಹೇಳಿದ್ರೆ ನೋಡಿ, ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅನ್ನ ಕೊಡ್ತಕ್ಕಂಥದ್ದು ಇನ್ ದಿ ನೇಮ್ ಆಫ್ ಕಂಪನಿ. ಸೊ ಕಂಪನಿ ಹೆಸರಲ್ಲಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅನ್ನ ಕೊಡೋದ್ರಿಂದ ಮೊದಲು ನನ್ನ ಒಂದು ಕಂಪನಿಯ ನೇಮು ಚೂಸ್ ಮಾಡ್ಲಿಕ್ಕೆ ಅಪ್ರೋಪ್ರಿಯೇಟ್ ನೇಮ್ ಅವೈಲಬಲ್ ಇದೆಯಾ ಇಲ್ವಾ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಏನಕ್ಕೆ ಅಂದ್ರೆ ಕಂಪನಿ ನೇಮು ಯಾವುದೇ ಕಾರಣಕ್ಕೂ ಸಿಮಿಲರ್ ಇರಬಾರ್ದು ಅಥವಾ ಏನೇ ಐಡೆಂಟಿಕಲ್ ಇರಬಾರ್ದು ಎಕ್ಸಿಸ್ಟಿಂಗ್ ಕಂಪನಿಗೆ. ಅಂಡ್ ವರ್ಲ್ಡ್ ಬಾಡೀಸ್ ನ ಹೆಸರನ್ನ ಇಡಬಾರ್ದು, ಲೈಕ್ UNO, WHO ಆಗಿರ್ಬೋದು ಇರಬಾರ್ದು, ಅಥವಾ ಕಿಂಗ್ ಕ್ವೀನ್ ಅಥವಾ ಎಂಪರರ್ ನೇಮ್ ಅನ್ನು ಕೂಡ ಇರಬಾರ್ದು. ಅಂಡ್ ಕಂಪನಿ ನೇಮು ಲಿಮಿಟೆಡ್ ಅಂತ ವರ್ಡ್ ಇಂದ ಎಂಡ್ ಆಗಬೇಕು. ಇಫ್ ಇಟ್ ಇಸ್ ಪಬ್ಲಿಕ್ ಕಂಪನಿ ಆದ್ರೆ, ಪ್ರೈವೇಟ್ ಕಂಪನಿ ಆದ್ರೆ ಪ್ರೈವೇಟ್ ಲಿಮಿಟೆಡ್ ಅನ್ನೋ ವರ್ಡ್ ಇಂದ ಎಂಡ್ ಆಗಬೇಕು. ಸೊ ಹಾಗಾಗಿ ಫಸ್ಟ್ ಪ್ರಮೋಟರ್ ಏನ್ ಮಾಡಬೇಕು ಅಂದ್ರೆ ಅಸರ್ಟೈನಿಂಗ್ ಅವೈಲಬಿಲಿಟಿ ಆಫ್ ನೇಮ್ ಆಫ್ ದಿ ಕಂಪನಿ. ಯಾಕಂದ್ರೆ ಕಂಪನಿನ ಐಡೆಂಟಿಫೈ ಮಾಡೋದೇ ನೇಮ್ ಇಂದ ಆಗಿರೋದ್ರಿಂದ, ಅಂಡ್ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅನ್ನ ರಿಸೀವ್ ಮಾಡ್ಕೊಳ್ಳೋದು ಇನ್ ದ ನೇಮ್ ಆಫ್ ಕಂಪನಿಯಿಂದ ಆಗಿರೋದ್ರಿಂದ, ಸೊ ಅವನು ಕಂಪನಿ ನೇಮ್ ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಒನ್ಸ್ ಐಡೆಂಟಿಫೈ ಮಾಡಿದ್ದಾದ್ಮೇಲೆ ಎರಡನೇ ಸ್ಟೆಪ್ ಬಂದು ಫೈಲಿಂಗ್ ನೆಸೆಸರಿ ಡಾಕ್ಯುಮೆಂಟ್ಸ್ ಅನ್ನ ರಿಜಿಸ್ಟರ್ ಆಫ್ ಕಂಪನಿಗೆ ಫೈಲ್ ಮಾಡಬೇಕು. ನಿಮಗೆ ಗೊತ್ತು ನೆಸೆಸರಿ ಡಾಕ್ಯುಮೆಂಟ್ ಅಂದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಫೈಲ್ ಮಾಡಬೇಕು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಫೈಲ್ ಮಾಡಬೇಕು, ಅಡ್ರೆಸ್ ಆಫ್ ರಿಜಿಸ್ಟರ್ಡ್ ಆಫೀಸ್ ಆಫ್ ದಿ ಕಂಪನಿ ಫೈಲ್ ಮಾಡಬೇಕು, ಸ್ಟೇಟ್ಮೆಂಟ್ ಆಫ್ ಆಥರೈಸ್ಡ್ ಕ್ಯಾಪಿಟಲ್ ನ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು, ದಿ ಅಗ್ರಿಮೆಂಟ್ ಆಫ್ ಡೈರೆಕ್ಟರ್ ಲಿಸ್ಟ್ ವಿತ್ ದೇರ್ ನೇಮ್ಸ್ ಅಂಡ್ ಅಡ್ರೆಸ್ ಜೊತೆ ಅವರ ಒಂದು ಡೀಟೇಲ್ಸ್ ಅನ್ನ ಕೊಡಬೇಕು, ಕಾನ್ಸೆಂಟ್ ಇನ್ ರೈಟಿಂಗ್ ಆಫ್ ದಿ ಡೈರೆಕ್ಟರ್ಸ್ ಟು ಆಕ್ಟ್ ಆಸ್ ಎ ಡೈರೆಕ್ಟರ್ಸ್, ಅಂದ್ರೆ ಯಾರು ವಿಲ್ಲಿಂಗ್ ಟು ಬಿ ಆಕ್ಟ್ ಆಸ್ ಎ ಫಸ್ಟ್ ಡೈರೆಕ್ಟರ್ ಆಫ್ ದಿ ಕಂಪನಿಯಾಗಿ ಯಾರು ಆಕ್ಟ್ ಮಾಡ್ತಾ ಇದ್ರೆ ಅವರ ಒಂದು ರಿಟರ್ನ್ ಕಾನ್ಸೆಂಟ್ ಅನ್ನ ಕೊಡಬೇಕಾಗುತ್ತೆ. ಅಂಡ್ ಪ್ರಾಸ್ಪೆಕ್ಟ್ಸ್ ಫಾರ್ ರೈಸಿಂಗ್ ಕ್ಯಾಪಿಟಲ್ ನ ರೈಸ್ ಮಾಡ್ಲಿಕ್ಕೆ ಪ್ರಾಸ್ಪೆಕ್ಟ್ಸ್ ಅನ್ನ ಪ್ರಿಪೇರ್ ಮಾಡಿದ್ರೆ ಪ್ರಾಸ್ಪೆಕ್ಟ್ಸ್ ನ ಡಾಕ್ಯುಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಅಂಡ್ ಒಂದು ಸ್ಟ್ಯಾಟ್ಯುಟರಿ ಡಿಕ್ಲರೇಷನ್ಸ್ ಅನ್ನ ಕೊಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ ಅನ್ನ ಫೈಲ್ ಮಾಡಬೇಕು. ವೈಲ್ ಗೆಟಿಂಗ್ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅನ್ನ ತಗೋಬೇಕಾದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ಫೈಲ್ ಮಾಡಬೇಕು. ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್, address of registered office of the company, statement of authorized capital, the agreement director list with their name and address, consent in writing of the directors to act as a director, ಪ್ರಾಸ್ಪೆಕ್ಟ್ಸ್, ಸ್ಟ್ಯಾಟ್ಯುಟರಿ ಡಿಕ್ಲರೇಷನ್ಸ್ ಅನ್ನ ಇಷ್ಟನ್ನು ಕೂಡ ಅವರು ಡಾಕ್ಯುಮೆಂಟ್ಸ್ ಅನ್ನ ಫೈಲ್ ಮಾಡಬೇಕಾಗುತ್ತೆ ಎರಡನೇ ಸ್ಟೆಪ್ ಅಲ್ಲಿ. ಅಂಡ್ ಎರಡನೇ ಸ್ಟೆಪ್ ಅಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಫೈಲ್ ಮಾಡಿದಾದ್ಮೇಲೆ ಪೇಮೆಂಟ್ ಆಫ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು. ದಟ್ ಇಸ್ ಸ್ಟಾಂಪ್ ಡ್ಯೂಟಿ ಅಂತ ಕರಿತೀವಿ ಅಥವಾ ರಿಜಿಸ್ಟ್ರೇಷನ್ ಫೀಸ್ ಅಂತ ಕರಿತೀವಿ. ಸೊ ಪ್ರಿಸ್ಕ್ರೈಬ್ ಫೀಸ್ ಇರುತ್ತೆ. ಇಟ್ ಇಸ್ ಟು ಬಿ ಪೇಡ್ ಟು ದಿ ರಿಜಿಸ್ಟರ್ ಆಫ್ ಕಂಪನಿ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಇನ್ಕಾರ್ಪೊರೇಷನ್ ಟೈಮ್ ಅಲ್ಲಿ ಅವರು ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಇಟ್ ಈಸ್ ಡಿಪೆಂಡ್ ಅಪಾನ್ ಪೇಮೆಂಟ್ ಆಫ್ ಫೀಸ್ ಇಸ್ ಬೇಸ್ಡ್ ಆನ್ ದಿ ನಾಮಿನಲ್ ಆಫ್ ದೇರ್ ಕ್ಯಾಪಿಟಲ್. ಅವರ ಒಂದು ಕ್ಯಾಪಿಟಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಅದು ಪೇಮೆಂಟ್ ಅನ್ನ ಸ್ಟಾಂಪ್ ಡ್ಯೂಟಿನ ಪೇಮೆಂಟ್ ಮಾಡಬೇಕಾಗುತ್ತೆ. ಈ 3 ಸ್ಟೆಪ್ ಅನ್ನ ಪೇಮೆಂಟ್ ಮಾಡಿದ್ರೆ 4ನೇ ಸ್ಟೆಪ್ ಏನಾಗುತ್ತೆ ಅಂತ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ಸ್ ಅನ್ನ ರಿಜಿಸ್ಟರ್ ಆಫ್ ಕಂಪನಿ ಇಶ್ಯೂ ಮಾಡ್ತಾನೆ. ಸೊ ನಿಮಗೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ಸ್ ಅಂದ್ರೆ ಇಟ್ ಈಸ್ ಒನ್ ಆಫ್ ದಿ ಸರ್ಟಿಫಿಕೇಟ್ ರಿಜಿಸ್ಟರ್ ಆಫ್ ಕಂಪನಿ ಇಶ್ಯೂ ಮಾಡ್ತಾನೆ ಆಫ್ಟರ್ ವೆರಿಫೈಯಿಂಗ್ ಆಲ್ ದಿ ಡಾಕ್ಯುಮೆಂಟ್ಸ್ ವಿಚ್ ಇಸ್ ಸಬ್ಮಿಟೆಡ್ ಬೈ ದಿ ಕಂಪನಿ. ಸೊ ಆ ಸರ್ಟಿಫಿಕೇಟ್ ಏನು ಇಶ್ಯೂ ಮಾಡ್ತಾನೆ ಅದನ್ನ ನಾವು ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಇದು ಎರಡನೇ ಸ್ಟೆಪ್ ಅಲ್ಲಿ ನೀವು ಬರಿಬೇಕಾಗಿರೋದು. ಈ 4 ಸ್ಟೆಪ್ ಅನ್ನ ಬರಿಬೇಕು. ಅಸರ್ಟೈನಿಂಗ್ ಅವೈಲಬಿಲಿಟಿ ಆಫ್ ನೇಮ್, ಫೈಲಿಂಗ್ ನೆಸೆಸರಿ ಡಾಕ್ಯುಮೆಂಟ್ಸ್, ಪೇಮೆಂಟ್ ಆಫ್ ಫೀಸ್ ಅಂಡ್ ರಿಸೀವಿಂಗ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಥವಾ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಎರಡನೇ ಸ್ಟೆಪ್ ಅಲ್ಲಿ ಬರೀಬೇಕು. ಸೊ ಎರಡನೇ ಸ್ಟೆಪ್ ಕಂಪ್ಲೀಟ್ ಆದ ತಕ್ಷಣ ಪ್ರೈವೇಟ್ ಕಂಪನಿ ಆದ್ರೆ ನೀವು ಇಮಿಡಿಯೇಟ್ ಆಗಿ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಬಟ್ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪನಿ ಆದ್ರೆ
ಮೂರನೇ ಸ್ಟೆಪ್ಪಿಗೆ ಹೋಗ್ಬೇಕಾಗುತ್ತೆ. ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಆಫ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಆಫ್ಟರ್ ಕಂಪನಿ is incorporated, the next step for the public limited company to raising share capital from the public by the way of issuing of shares, debenture, bonds and issue ಮಾಡಿ ಪಬ್ಲಿಕ್ ಇಂದ ಕ್ಯಾಪಿಟಲ್ ನ ರೈಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎ ಪಬ್ಲಿಕ್ ಕಂಪನಿ ಕ್ಯಾನ್ ರೈಸ್ ಫಂಡ್ ಫ್ರಮ್ ದಿ ಪಬ್ಲಿಕ್ ಬೈ ದಿ ವೇ ಆಫ್ ಇಶ್ಯೂ ಆಫ್ ಶೇರ್ಸ್, ಡಿಬೆಂಚರ್, ಬಾಂಡ್ಸ್. ದಟ್ ಪರ್ಪಸ್ ದ ಕಂಪನಿ ಮಸ್ಟ್ ಬಿ ಮೂವ್ ಆನ್ ಟು ಸ್ಟೆಪ್ 3, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಥವಾ ರೈಸಿಂಗ್ ಶೇರ್ ಕ್ಯಾಪಿಟಲ್ ಸ್ಟೇಜ್ ಅಂತ ಕರಿತೀವಿ. ಈ ಒಂದು ಸ್ಟೇಜ್ಗೆ ಬರ್ತಕ್ಕಂಥದ್ದು ಬರೀ ಪಬ್ಲಿಕ್ ಕಂಪನಿಗಳು ಮಾತ್ರ ಕ್ಯಾಪಿಟಲ್ ನ ರೈಸ್ ಮಾಡಲಿಕ್ಕೆ ಬರ್ತವೆ. ಆ ಕ್ಯಾಪಿಟಲ್ ನ ರೈಸ್ ಮಾಡಬೇಕು ಅಂದ್ರೆ ಇಲ್ಲೂ ಕೂಡ ಕೆಲವೊಂದು ಸ್ಟೆಪ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ಸ್ ಟು ಬಿ ಫಾಲೋಡ್ ಬೈ ಕಂಪನೀಸ್ ಟು ರೈಸಿಂಗ್ ಫಂಡ್ಸ್ ಅಂತ ಕರಿತೀವಿ. ಒಂದು, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ನ ತಗೋಬೇಕು ಫಾರ್ ದಿ ಪರ್ಪಸ್ ಆಫ್ ಇಶ್ಯೂಂಗ್ ಆಫ್ ಶೇರ್ಸ್ ಅನ್ನು ಇಶ್ಯೂ ಮಾಡ್ತೀರಾ ಅಂತ ಹೇಳಿದ್ರೆ. ಸೊ ಆ ಇಶ್ಯೂ ಮಾಡೋದಕ್ಕೂ ಮುಂಚೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಅಪ್ರೂವ್ ಅನ್ನ ತಗೊಂಡಾದ್ಮೇಲೆ ಫೈಲಿಂಗ್ ಪ್ರಾಸ್ಪೆಕ್ಟ್ಸ್ ಅಥವಾ ಸ್ಟೇಟ್ಮೆಂಟ್ ಇನ್ ಲಿಯೋ ಆಫ್ ಪ್ರಾಸ್ಪೆಕ್ಟ್ಸ್ ಅನ್ನ ನೀವು ಸೆಬಿನಲ್ಲಿ ಫೈಲ್ ಮಾಡಬೇಕಾಗುತ್ತೆ. ಅಂಡ್ ಅಪಾಯಿಂಟ್ಮೆಂಟ್ ಆಫ್ ಬ್ಯಾಂಕರ್ ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು, ಬ್ರೋಕರ್ ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ, ಅಂಡರ್ ರೈಟರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ಸ್ ಅನ್ನ ಡಿಸೈಡ್ ಮಾಡಬೇಕಾಗುತ್ತೆ, ಅಂಡ್ ಅಪ್ಲಿಕೇಶನ್ ಟು ಸ್ಟಾಕ್ ಎಕ್ಸ್ಚೇಂಜ್ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕಾಗುತ್ತೆ, ಅಂಡ್ ಅಲಾಟ್ಮೆಂಟ್ ಟು ಶೇರ್ಸ್ ಅನ್ನ ಅಲಾಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಈ 6 ಸ್ಟೆಪ್ಸ್ ಅನ್ನ ಫಾಲೋ ಮಾಡೋ ಮುಖಾಂತರ ಪಬ್ಲಿಕ್ ಕಂಪನಿಗಳು ಪಬ್ಲಿಕ್ಸ್ ಇಂದ ಫಂಡ್ಸ್ ಅನ್ನ ರೈಸ್ ಮಾಡಬಹುದು. ಸ್ಟೆಪ್ 3 ಕಂಪ್ಲೀಟ್ ಆದ್ಮೇಲೆ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಮಾಡಬೇಕಾಗುತ್ತೆ ಅಂದ್ರೆ, ದ ರಿಜಿಸ್ಟರ್ ಆಫ್ ಕಂಪನಿ ಏನ್ ಮಾಡ್ತಾನೆ, ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಬೇಕಾಗುತ್ತೆ. ಅಂಡ್ ಡಿಕ್ಲರೇಷನ್ಸ್ ಅನ್ನ ಏನ್ ಸಬ್ಮಿಟ್ ಮಾಡ್ತಾನೆ ವೆರಿಫೈ ಮಾಡಬೇಕು. ಅಲಾಂಗ್ ವಿತ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ಸ್ ಅನ್ನ ಮೀಟ್ ಮಾಡಿದಾರಾ ಇಲ್ವಾ ಅಂತಕ್ಕಂಥದ್ದನ್ನ ವೆರಿಫೈ ಮಾಡ್ತಾನೆ. ಇಫ್ ಈ ಸ್ಯಾಟಿಸ್ಫೈ ದೆನ್ ಈ ವಿಲ್ ಇಶ್ಯೂ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸರ್ಟಿಫಿಕೇಟ್ ಅನ್ನ ಪಬ್ಲಿಕ್ ಕಂಪನಿಗೆ ಇಶ್ಯೂ ಮಾಡ್ತಾನೆ. ಒನ್ಸ್ ಪಬ್ಲಿಕ್ ಕಂಪನಿ ರಿಸೀವ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸರ್ಟಿಫಿಕೇಟ್ ಅನ್ನ ರಿಸೀವ್ ಮಾಡ್ಕೊಂಡಾದ್ಮೇಲೆ ದ ಕಂಪನಿ ಕ್ಯಾನ್ ಕಂಡಕ್ಟ್ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಅನ್ನ ಮಾಡಬಹುದು. ಇದು 4 ಸ್ಟೆಪ್ಸ್ ಇರ್ತಕ್ಕಂಥದ್ದು. ಈ 4 ಸ್ಟೆಪ್ಸ್ ಅನ್ನ ನೀವು ಆನ್ಸರ್ಸ್ ಅನ್ನ ಬರೀಬೇಕಾಗುತ್ತೆ. ಸೊ ಇನ್ಕಾರ್ಪೊರೇಷನ್ ಸ್ಟೇಜ್ ಅಥವಾ ಏನು ಕಂಪನಿ ಫಾರ್ಮೇಶನ್ ಅಲ್ಲಿ ಯಾವೆಲ್ಲ ಸ್ಟೆಪ್ಸ್ ಇದೆ ಅಂತ ಹೇಳಿದ್ರೆ 4 ಬರೀಬೇಕು. ಪ್ರಮೋಷನ್ ಸ್ಟೇಜ್ ಬರೀಬೇಕು, ಪ್ರಮೋಷನ್ ಅಲ್ಲಿ ಪ್ರಮೋಷನ್ ಪ್ರೋಸೆಸ್ ಬರೀರಿ, ಇನ್ಕಾರ್ಪೊರೇಷನ್ ಸ್ಟೇಜ್ ಅಲ್ಲಿ ಸ್ಟೆಪ್ಸ್ ಇನ್ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಬರೀರಿ, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜಸ್ ಅಲ್ಲಿ ಸ್ಟೆಪ್ಸ್ ಇನ್ ರೈಸಿಂಗ್ ಫಂಡ್ಸ್ ಅನ್ನ ತಗೊಳಕ್ಕೆ ಯಾವ ತರ ಸ್ಟೆಪ್ಸ್ ಇದೆ ಅನ್ನೋದನ್ನ ಬರೀಬೇಕು. ಕಮೆನ್ಸ್ಮೆಂಟ್ ಜಸ್ಟ್ ಒಂದು ಸೆಂಟೆನ್ಸ್ ಅನ್ನ ಬರೆದ್ರೆ ಸಾಕಾಗುತ್ತೆ. ಇದು ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರುತ್ತೆ. ಈ ಒಂದು ಕ್ವಶನ್ಸ್ಗೆ ವಿತ್ ಎಕ್ಸ್ಪ್ಲನೇಷನ್ ನಿಮ್ಮ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನೋಟ್ಸ್ ಅನ್ನ ಕೊಟ್ಟಿರ್ತೀನಿ, ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಆದರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.